ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸಿಕೊಡ್ತಾ ಇದ್ದೇನೆ ಅಂದ್ರೆ ಫೋಟೋಶಾಪ್ ಒಳಗಡೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಕೇವಲ 5 ನಿಮಿಷದ ಒಳಗಡೆ ನಿಮ್ಮ ಮನೆಯಲ್ಲಿರುವಂತಹ ಕಂಪ್ಯೂಟರ್ ಒಳಗೆ ಪಾಸ್ಪೋರ್ಟ್ ಸೈಜ್ ಮತ್ತು ಸ್ಟ್ಯಾಂಪ್ ಸೈಜ್ ಫೋಟೋಗಳನ್ನ ಹೆಂಗ್ ಮಾಡ್ತಾರ ಅನ್ನೋದನ್ನ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ಮತ್ತೆ ಇದರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಪ್ರಿಂಟ್ ಬೇಕಾಗಿತ್ತು ಅಂದ್ರೆ ಕೇವಲ 5 ರೂಪಾಯಿಯಲ್ಲಿ ನೀವೇನ್ ಮಾಡಬಹುದು, ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಸಂಪೂರ್ಣವಾಗಿ ಪ್ರಿಂಟ್ ಅನ್ನ ಪಡೆಯಬಹುದು. ಯಾವ ರೀತಿಯಾಗಿ ಮಾಡ್ತಾರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅನ್ನೋದನ್ನ ಕಲಿಸಿಕೊಡ್ತಾ ಇದ್ದೇನೆ. ಓಕೆ, ಮೊದಲಿಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕಂಪ್ಯೂಟರ್ ಒಳಗಡೆ ಇರುವಂತಹ ಫೋಟೋಶಾಪ್ ಸಾಫ್ಟ್ವೇರ್ ವನ್ನ ಓಪನ್ ಮಾಡಬೇಕು ಅಂದ್ರೆ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಆಲ್ ಪ್ರೋಗ್ರಾಮ್ ಮೇಲೆ ಹೇಳಿದಾಗ ಇಲ್ಲಿಂದ ಅಡೋಬ್ 7.0 ಅನ್ನುವಂತ ಒಂದು ಸಾಫ್ಟ್ವೇರ್ ನಿಮಗೆ ಸಿಗುತ್ತೆ. ಇದನ್ನ ಸಂಪೂರ್ಣವಾಗಿ ಎಲ್ಲಾ ಸ್ಟುಡಿಯೋದಲ್ಲಿ ಮಾಡುವಂತಹ ವಿಧಾನವನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಓಪನ್ ಆದ ನಂತರ ಯಾವ ಒಂದು ಫೋಟೋವನ್ನ ನೀವು ಪಾಸ್ಪೋರ್ಟ್ ಸೈಜ್ ಅನ್ನ ಮಾಡಬೇಕಾಗಿದೆಯೋ ಆ ಒಂದು ಫೋಟೋವನ್ನ ಇಲ್ಲಿ ಏನ್ ಮಾಡ್ಕೋಬೇಕು, ಓಪನ್ ಮಾಡ್ಕೋಬೇಕು. ಅವಾಗ ಎಲ್ಲಿ ಫೈಲ್ ಒಳಗೆ ಹೋಗಿ ಸಪೋಸ್ ನಿಮ್ಮ ಮೊಬೈಲ್ ಒಳಗೆ ಇರುವಂತಹ ಫೋಟೋವನ್ನ ಕಂಪ್ಯೂಟರ್ ಗೆ ಹಾಕೋಬೇಕಾಗ್ತದ. ಹಾಕಿದ ನಂತರ ನೀವೇನ್ ಮಾಡಬೇಕು, ಫೈಲ್ ಒಳಗೆ ಹೋಗಿ ಓಪನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಮ ಕಂಪ್ಯೂಟರ್ ಅಲ್ಲಿ ಆ ಒಂದು ಫೋಟೋ ಎಲ್ಲಿಟ್ಟಿದ್ದೀರಾ ಅಂದ್ರೆ ಯಾರೋ ಒಂದು ಫೋಟೋ ಇವತ್ತು ಪಾಸ್ಪೋರ್ಟ್ ಸೈಜ್ ಮಾಡಬೇಕಾಗಿದೆಯೋ ಆ ಒಂದು ಫೋಟೋ ನೀವು ಎಲ್ಲಿಟ್ಟಿದ್ದೀರಾ ಅಂತ ನೀವೇನ್ ಮಾಡಬೇಕು, ಇಲ್ಲಿಂದ ಸಂಪೂರ್ಣವಾಗಿ ಹುಡುಕಿ ನೀವೇನ್ ಮಾಡಬೇಕು, ಅದನ್ನ ಓಪನ್ ಮಾಡ್ಕೋಬೇಕಾಗ್ತದೆ. ಓಕೆನಾ, ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು ವಿದ್ಯಾರ್ಥಿ ಫೋಟೋವನ್ನ ಓಪನ್ ಮಾಡ್ಕೋತಾ ಇದೀನಿ. ಸಂಪೂರ್ಣವಾಗಿ ಈ ರೀತಿಯಾಗಿರುವಂತಹ ಒಂದು ಫೋಟೋವನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನನಗೆ ಏನ್ ಮಾಡಬೇಕಾಗಿದೆ, ಇದರ ಹಿಂದಿರುವಂತ ಒಂದು ಬ್ಯಾಕ್ ಗ್ರೌಂಡ್ ತೆಗೆದು ನನಗೆ ಈ ಒಂದು ಫೋಟೋಗೆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಮಾಡಬೇಕಾಗಿರುವಂತದ್ದು. ಅವಾಗ ಹೆಂಗ್ ಮಾಡೋದ್ರಿ ಸರ್ ಅಂದ್ರೆ ಅಲ್ಟ್ ಹಿಡಿದು ನೀವು ಮೌಸ್ ಅಲ್ಲಿ ಇರುವಂತ ಗಾಲಿಯನ್ನ ತಿರುಗಿಸಿದ್ರೆ ಈ ರೀತಿಯಾಗಿ ಜೂಮ್ ಇನ್ ಮತ್ತೆ ಜೂಮ್ ಔಟ್ ಕೂಡ ಆಗ್ತಾ ಇರತ್ತೆ. ಈಗ ಏನ್ ಮಾಡ್ತೀನಿ, ನಾನು ಈ ಒಂದು ಫೋಟೋವನ್ನ ಅಷ್ಟೇ ಕಟ್ ಮಾಡ್ಕೋತೀನಿ. ಹಿಂದ್ಗಡೆ ಇರುವಂತ ಬ್ಯಾಕ್ ಗ್ರೌಂಡ್ ನನ್ಗೆ ಬೇಕಾಗಿಲ್ಲ. ಅವಾಗ ಏನ್ ಮಾಡ್ತೀನಿ, ಅದು ಕಟ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ನೀವು ಒಂದು ಟೂಲ್ಸ್ ಅನ್ನ ತಗೋಬೇಕು. ಮ್ಯಾಗ್ನೆಟಿಕ್ ಲೈಸೋ ಟೂಲ್ಸ್ ಅಂತ ಸಿಗುತ್ತೆ. ಓಕೆನಾ, ಈ ಒಂದು ಮ್ಯಾಗ್ನೆಟಿಕ್ ಲೈಸೋ ಟೂಲ್ಸ್ ಅನ್ನ ತಗೊಂಡು ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಮಾಡ್ಲಿಕ್ಕೆ ಹೋಗ್ತೀನಿ. ಅದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನಾವು ಏನ್ ಮಾಡಬೇಕು, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ವನ್ನ ನೀವು ಲೈಸೋ ಟೂಲ್ ಇಂದ ಬಹಳಷ್ಟು ಈಸಿಯಾಗಿ ಮಾಡ್ಕೋಬಹುದು. ಓಕೆ, ಈ ಒಂದು ಲೈಸೋ ಟೂಲ್ ಇಂದ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಎಷ್ಟು ಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ನನ್ಗೆ ಅಷ್ಟೇ ನಾನು ಏನ್ ಮಾಡ್ಕೋತೀನಿ, ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೋತೀನಿ. ನೋಡಿ, ಸಂಪೂರ್ಣವಾಗಿ ನಮಗೆ ಲೈಸೋ ಟೂಲ್ ಇಂದ ಒಂದು ಫೋಟೋವನ್ನ ಸೆಲೆಕ್ಷನ್ ಮಾಡ್ಕೊಂಡಿದೀವಿ. ಓಕೆ, ಮಾಡಿದ ನಂತರ ಈಗ ಏನ್ ಮಾಡ್ಬೇಕಾಗಿದೆ, ಇಲ್ಲಿಂದ ಸೆಲೆಕ್ಟ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಅದಕ್ಕೆ ಫೆದರ್ ಅನ್ನ ಕೊಡಬೇಕಾಗಿದೆ. ಅಂದ್ರೆ ಸ್ವಲ್ಪ ಸ್ಮೂತ್ ಆಗಿ ಬರಬೇಕಲ್ಲ, 1.9 ಅಂತ ನೀವು ಏನ್ ಮಾಡಬಹುದು, ಒಂದು ಫೆದರ್ ಅನ್ನ ಕೊಡಬಹುದು. ಓಕೆ ಮಾಡ್ಕೊಳ್ಳಿ. ಮಾಡಿದ ನಂತರ ಈಗ ಏನ್ ಮಾಡ್ಬೇಕಾಗಿದೆ, ಈ ಒಂದು ಫೋಟೋವನ್ನ ಎಡಿಟ್ ಒಳಗೆ ಹೋಗಿ ಕಟ್ ಮಾಡ್ಕೊಳ್ಳೋಣ. ಓಕೆ, ಕಟ್ ಆಗ್ಬಿಟ್ಟಿರತ್ತೆ. ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ಈ ಒಂದು ಲೈಸೋ ಟೂಲ್ ತಗೊಂಡಿರುವಂತದ್ದನ್ನ ಮೂವ್ ಟೂಲ್ ತಗೊಂಡ್ಬಿಡಿ. ಫೈಲ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಪೇಜ್ ಅನ್ನ ತಗೋಬೇಕು. ನ್ಯೂ ಪೇಜ್ ತಗೋತಿದ್ದಾನೆ, ಇಲ್ಲಿಂದ A4 ಸೈಜ್ ಒಳಗೆ ಇರುವಂತಹ ಒಂದು ಪೇಜ್ ಅನ್ನ ತಗೊಂಡು ಓಕೆ ಮಾಡ್ಕೊಳ್ಳಿ. ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು. ಆಗ್ಲೇ ಕಟ್ ಮಾಡಿರುವಂತಹ ಒಂದು ಫೋಟೋವನ್ನ ನೀವೇನ್ ಮಾಡ್ಬೇಕು, ಇಲ್ಲಿಂದ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಸಂಪೂರ್ಣವಾಗಿ ಫೋಟೋ ಬಂದಿದೆ. ಫೋಟೋ ಬಂದ ನಂತರ ಈ ಒಂದು ಫೋಟೋವನ್ನ ನಾನು ಏನ್ ಮಾಡ್ತೀನಿ, ಸ್ವಲ್ಪ ದೊಡ್ಡ ಮಾಡ್ಕೋತೀನಿ. ಹೆಂಗ್ ಮಾಡೋದು, ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗೆ ಹೋಗಿ ಇಲ್ಲಿಂದ ಸ್ಕೇಲ್ ಅನ್ನೋದು ಸಿಗುತ್ತೆ. ಶಿಫ್ಟ್ ಹಿಡಿದು ನೀವು ಈ ರೀತಿಯಾಗಿ ಸ್ಕೇಲ್ ಮಾಡ್ಕೋಬಹುದು. ಇದನ್ನ ಎಂಟರ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಓಕೆ, ಮತ್ತೆ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಇದರ ಹಿಂದ್ಗಡೆ ಒಂದು ಕಲರ್ ಅನ್ನ ಫಿಲ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಒಂದು ಲೇಯರ್ ಅನ್ನ ತಗೊಂಡು ಈ ಒಂದು ಲೇಯರ್ ಗೆ ಏನ್ ಮಾಡ್ಬೇಕು, ನಿಮ್ಗೆ ಯಾವ ಕಲರ್ ಅಲ್ಲಿ ಫೋಟೋ ಬೇಕಾಗಿದೆಯೋ ಆ ಒಂದು ಕಲರ್ಸ್ ಒಳಗೆ ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಬಕೆಟ್ ಇರುತ್ತೆ, ಬಕೆಟ್ ತಗೊಂಡು ಕಲರ್ ಹಾಕೊಂಡ್ಬಿಡಿ. ಏನ್ ಸರ್ ಕಂಪ್ಲೀಟ್ ಆಗಿ ಕಲರ್ ಬಂದ್ಬಿಡ್ತಲ್ಲ, ನಾನು ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಈ ರೀತಿಯಾಗಿ ಇದ್ರ ಕೆಳಗಡೆ ಜಗ್ಗಿಟ್ರೆ ಲೇಯರ್ ಮೇಲ್ಗಡೆ ಕೆಳಗಡೆ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬಂದ್ಬಿಡುತ್ತೆ. ಇನ್ನು ಸ್ವಲ್ಪ ಇಲ್ಲಿ ವೈಟ್ ಆಗಿ ಕಾಣಿಸ್ತಾ ಇದೆಯಲ್ಲ, ಆ ರೀತಿಯಾಗಿ ಕಾಣಿಸಬಾರ್ದು ಅಂದ್ರೆ ಇಲ್ಲಿಂದ ಎರೇಜರ್ ಟೂಲ್ ಇದ್ದಿರುತ್ತೆ. ಸೈಜ್ ಅನ್ನ ನೀವೇನ್ ಮಾಡ್ಬೇಕು, ಇದರಲ್ಲಿ ಸ್ವಲ್ಪ ಸ್ಮೂತ್ ಅನ್ನ ತಗೊಂಡು ಸ್ವಲ್ಪ ಸೈಜ್ ಕಡಿಮೆ ಮಾಡ್ಕೊಂಡು ಏನ್ ಮಾಡಬಹುದು, ಅದನ್ನ ಎರೇಜರ್ ಮಾಡ್ಕೋಬಹುದು. ಯಾವ್ದು, ಕಂಟ್ರೋಲ್ Z. ಇದನ್ನ ಈ ಒಂದು ಫೋಟೋವನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ ಎರೇಜರ್ ಕೂಡ ಮಾಡ್ಕೋಬಹುದು. ಅಂದ್ರೆ ವೈಟ್ ಆಗಿ ಕಾಣಿಸಬಾರ್ದು ಅಂದ್ರೆ. ಓಕೆನಾ, ಈ ರೀತಿಯಾಗಿ ನಾನು ಏನ್ ಮಾಡ್ಕೊಂಡೆ, ಎರೇಜರ್ ಕೂಡ ಕಂಪ್ಲೀಟ್ ಆಗಿ ಮಾಡಿದೀವಿ. ಓಕೆನಾ, ಈ ರೀತಿಯಾಗಿ ನೀವೇನ್ ಮಾಡಬಹುದು, ಎರೇಜರ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು. ಎರೇಜರ್ ಅಂದ್ರೆ ಅಳ್ಕಿಸ್ಕೋಬಹುದು. ಓಕೆ, ಆದ ನಂತರ ಈಗ ಏನ್ ಮಾಡ್ಬೇಕು, ಇದಕ್ಕೆ ಪಾಸ್ಪೋರ್ಟ್ ಸೈಜ್ಗೆ ನಾವು ಬದಲಾವಣೆಯನ್ನ ಮಾಡಬೇಕಾಗಿದೆ ಅಂದ್ರೆ ಅವಾಗ ಇಲ್ಲಿಂದ ಕ್ರಾಪ್ ಟೂಲ್ ಸಿಗುತ್ತೆ. ಕ್ರಾಪ್ ಟೂಲ್ ತಗೊಂಡು ನಾವೇನ್ ಮಾಡ್ಬೇಕು, ಇಲ್ಲಿಂದ ಸೈಜ್ ಇಲ್ಲಿಂದ ವಿಡ್ತ್ ಎಷ್ಟು ಇರಬೇಕು, 1.5 ಇಟ್ಕೋಬೇಕಾಗುತ್ತೆ. ಹೈಟ್ ಎಷ್ಟು ಇಟ್ಕೊಳ್ಳೋಣ, 2 ಇಟ್ಕೊಳ್ಳೋಣ. ಇಲ್ಲಿ ರೆಸಲ್ಯೂಷನ್ ಎಷ್ಟು ಇಟ್ಕೋಬೇಕು, 300 ಇಟ್ಕೊಳ್ಳೋಣ. ಓಕೆನಾ, ಅದಾದ ನಂತರ ಇದನ್ನ ಸಂಪೂರ್ಣವಾಗಿ ನಾನು ಈ ರೀತಿಯಾಗಿ ಕ್ರಾಪ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಕರೆಕ್ಟ್ ಆಗಿ ನೀವೇನ್ ಮಾಡಬಹುದು, ಈ ರೀತಿಯಾಗಿ ಇನ್ನೂ ಸ್ವಲ್ಪ ಬೇಕು ಅಂದ್ರೆ ಕ್ರಾಪ್ ಮಾಡ್ಕೋಬಹುದು. ಓಕೆನಾ, ಇಷ್ಟ ಆದ ನಂತರ ಎಂಟರ್ ಫ್ರೆಶ್ ಮಾಡ್ಕೊಳ್ಳಿ. ನೋಡಿ, ಸಂಪೂರ್ಣವಾಗಿ ಈ ರೀತಿಯಾಗಿ ಬಂದ್ಬಿಡುತ್ತೆ. ಸಂಪೂರ್ಣವಾಗಿ ಎರೇಜರ್ ಮತ್ತು ಕ್ರಾಪ್ ಮಾಡಿದ ನಂತರ ಈಗ ಏನ್ ಮಾಡ್ಬೇಕಾಗಿದೆ, ಈ ಎರಡು ಲೇಯರ್ ಅನ್ನ ನಾವೇನ್ ಮಾಡ್ಕೊಳ್ಳೋಣ, ಜಾಯಿಂಟ್ ಮಾಡ್ಕೊಂಡ್ಬಿಡೋಣ. ಅವಾಗ ನೀವೇನ್ ಮಾಡ್ಬೇಕು, ಜಾಯಿಂಟ್ ಮಾಡ್ಬೇಕು ಅಂದ್ರೆ ಕೂಡಿಸ್ಕೊಂಡ್ಬಿಡೋಣ. ಎಲ್ಲಿ ಲೇಯರ್ ಒಳಗೆ ಹೋಗಿ ಮರ್ಜ್ ಡೌನ್ ಅಂತ ಇದ್ದಿರುತ್ತೆ, ಇಲ್ಲಿಂದ ನೀವೇನ್ ಮಾಡ್ಬೇಕು, ಮರ್ಜ್ ಡೌನ್ ಎರಡು ಕಂಪ್ಲೀಟ್ ಆಗಿ ಕೂಡ್ಕೊಂಡ್ಬಿಡತ್ತೆ. ಈಗ ಏನ್ ಮಾಡಿ, ಸೆಲೆಕ್ಟ್ ಒಳಗೆ ಹೋಗಿ ಇಲ್ಲಿಂದ ಆಲ್
ಸೆಲೆಕ್ಷನ್ ಮಾಡ್ಕೊಂಡು ಎಡಿಟ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಅದಕ್ಕೆ ಸ್ಟ್ರೋಕ್ ಅನ್ನ ಕೊಡಬೇಕು. ಎಷ್ಟು ವೈಟ್ ಸ್ಟ್ರೋಕ್ ಅನ್ನ ಕೊಡೋಣ, ಎಷ್ಟು 21 ಸ್ಟ್ರೋಕ್ ಅನ್ನ ನಾವು ಸಂಪೂರ್ಣವಾಗಿ ಈ ರೀತಿಯಾಗಿ ಕೊಡೋಣ. ವೈಟ್ ಸ್ಟ್ರೋಕ್ ಕೊಟ್ಟಾದ್ಮೇಲೆ ಈಗ ಏನ್ ಮಾಡ್ಬೇಕು, ಎಡಿಟ್ ಒಳಗೆ ಹೋಗಿ ಅದನ್ನ ಡಿಫೈನ್ ಪ್ಯಾಟರ್ನ್ ಅನ್ನ ಕ್ಲಿಕ್ ಅನ್ನ ಮಾಡ್ಕೊಂಡು ಈ ಒಂದು ವಿದ್ಯಾರ್ಥಿ ಹೆಸರನ್ನ ಡಿಫೈನ್ ಪ್ಯಾಟರ್ನ್ ಅಲ್ಲಿ ನೀವೇನ್ ಮಾಡ್ಬೇಕು, ಸಾನು ಅಂತ ನಾನು ಸಂಪೂರ್ಣವಾಗಿ ಇಲ್ಲಿಂದ ಹಾಕೊಂಡು ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದೇನೆ. ಇಷ್ಟೇ ಕಂಪ್ಲೀಟ್ ಆಯ್ತು. ಅಂದ್ರೆ ಪರ್ಮನೆಂಟ್ ನಿಮ್ಗೆ ಯಾವಾಗ ಬೇಕು ಅವಾಗ ನೀವು ಪಾಸ್ಪೋರ್ಟ್ ಸೈಜ್ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಕಂಪ್ಯೂಟರ್ ಒಳಗಡೆನೆ ಆ ಒಂದು ವಿದ್ಯಾರ್ಥಿ ಒಂದು ಫೋಟೋ ಆಟೋಮೆಟಿಕ್ ಆಗಿ ಸೇವ್ ಆಗಿಬಿಡುತ್ತೆ. ಅದನ್ನ ಮತ್ತೆ ಆಟೋಮೆಟಿಕ್ ಆಗಿ ಪಡಿಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕ್ರಿ, ಈಗ ನೀವೇನ್ ಮಾಡ್ಬೇಕು, ಫೈಲ್ ಒಳಗೆ ಹೋಗಿ ನ್ಯೂ ಪೇಜ್ ಅನ್ನ ತಗೋಬೇಕು. ನ್ಯೂ ಪೇಜ್ ಯಾವ್ದು ತಗೋಬೇಕು, 4x6 ಅನ್ನ ತಗೊಳ್ಳಿ. ಓಕೆ ಅನ್ನ ಮಾಡ್ಕೊಂಡು ಇದನ್ನ ಮ್ಯಾಕ್ಸಿಮೈಸ್ ಮಾಡಿ ಈ ಒಂದು ಪೇಜ್ ಅನ್ನ ಏನ್ ಮಾಡ್ಬೇಕು, ಅಡ್ ಮಾಡ್ಕೋಬೇಕು. ಅವಾಗ ಏನ್ ಮಾಡ್ಬೇಕ್ರಿ, ಇಮೇಜ್ ಒಳಗೆ ಹೋಗಿ ರೊಟೇಷನ್ ಕ್ಯಾನ್ವಾಸ್ 90 ಡಿಗ್ರಿ ಅನ್ನ ಮಾಡ್ಕೊಂಡು ಎಡಿಟ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಈಗ ಡಿಫೈನ್ ಪ್ಯಾಟರ್ನ್ ಅಥವಾ ಇಲ್ಲಿಂದ ಫಿಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಪ್ಯಾಟರ್ನ್ ಸೆಲೆಕ್ಷನ್ ಮಾಡಿ ಕೆಳಗಡೆ ಬನ್ನಿ, ಫೋಟೋ ಸಿಗುತ್ತೆ, ಓಕೆ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ನಮ್ಗೆ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಗೊತ್ತಾಗ್ತಿದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋನ ಮಾಡಿ ಕೇವಲ ₹5 ಒಳಗ ಈ ಒಂದು ಕಾಪಿಯನ್ನು ನೀವು ಪೆನ್ಡ್ರೈವ್ ಒಳಗೆ ಹಾಕಿ ಲ್ಯಾಬಿಗೆ ಹೋಗಿ ಕೊಟ್ಟು ಪ್ರಿಂಟ್ ಅನ್ನ ಕೇವಲ ₹5 ಒಳಗ ನೀವು 8 ಕಾಪಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು. ಇಲ್ಲ ಸರ್ ನನಗೆ ಜಾಸ್ತಿ ಕಾಪಿ ಬೇಕಾಗಿದೆ ಅಂದ್ರೆ ಫೈಲ್ ಒಳಗೆ ಹೋಗಿ ನ್ಯೂ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿಂದ ಸೈಜ್ ಏನ್ ಮಾಡ್ಬೇಕು ನೀವಪ್ಪ ಅಂದ್ರೆ, ಇದನ್ನ ಹೈಟ್ ಏನಿದೆ ನಾನು 12 ಮಾಡ್ಕೋತಾ ಇದ್ದೀನಿ, ವಿಡ್ತ್ 8.10 ಅನ್ನ ತಗೋತಾ ಇದ್ದೀನಿ, 12 ತಗೋತಾ ಇದ್ದೀನಿ. ಓಕೆ ಮಾಡ್ಕೊಳ್ಳೋಣ. ಮ್ಯಾಕ್ಸಿಮೈಸ್ ಮಾಡಿ. ಜಾಸ್ತಿ ಫೋಟೋ ಬೇಕು ಅಂದ್ರೆ ಎಡಿಟ್ ಒಳಗೆ ಹೋಗಿ ಫಿಲ್ ಮಾಡ್ಕೊಂಡು ನೀವು ಜಾಸ್ತಿ ಫೋಟೋ ಬೇಕು ಅಂದ್ರೆ ಈ ರೀತಿಯಾಗಿ ಜಾಸ್ತಿ ಫೋಟೋ ಕೂಡ ಸಂಪೂರ್ಣವಾಗಿ ತಗೋಬಹುದು. ಓಕೆ, 32 ಕಾಪಿ ಏನ್ ಬಂದಿರ್ತಾವ. ಇದಕ್ಕೂ ಕೂಡ ₹8 ತಗೋತಾರೆ ಸ್ಟುಡಿಯೋದೊಳಗ. ₹8 ಕೊಟ್ಟು ನೀವು ಫೋಟೋನ ತೊಳಸ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಫೋಟೋವನ್ನ ನೀವು ಸಂಪೂರ್ಣವಾಗಿ ಪಡೆಯಬಹುದು. ಗೊತ್ತಾಗಿದೆ. ಬಹಳಷ್ಟು ಸರಳವಾಗಿರುವಂತಹ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಇದಕ್ಕೆ ಸೇವ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಸೇವ್ ಆಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಇದನ್ನ JPG ಒಳಗೆ ಸೇವ್ ಮಾಡ್ಕೊಂಡು ಡೆಸ್ಕ್ಟಾಪ್ ಮೇಲೆ ಇಟ್ಕೊಂಡು ಏನ್ ಮಾಡಬಹುದು, ಸಾನು ಅಂತ ಸೇವ್ ಮಾಡಿ ಇದನ್ನ ನೀವು ಸಂಪೂರ್ಣವಾಗಿ ಲ್ಯಾಬಿಗೆ ಕೊಟ್ಟು ಪ್ರಿಂಟ್ ಅನ್ನ ಪಡೆದ್ರೆ ಕೇವಲ ₹8 ಒಳಗೆ ನೀವೇನ್ ಮಾಡಬಹುದು, ಈ ಒಂದು ಫೋಟೋನ ಪ್ರಿಂಟ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು. ದಯವಿಟ್ಟು ಹೇಳಿರುವಂತ ಮಾಹಿತಿ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ, ಒಂದ್ 2-3 ಸರ್ತಿ ವಿಡಿಯೋನ ನೋಡಿದ್ರೆ ಕ್ಯಾಚ್ ಅಪ್ ಆಗಿಬಿಡುತ್ತೆ, ಸಂಪೂರ್ಣವಾಗಿ ಮಾಡಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.